ಚೆನ್ನಾಗಿದೆ ಸರ್, ಸಿನಿಮಾ ತುಂಬ ಚೆನ್ನಾಗಿದೆ. ಕಂಟೆಂಟ್ ಚೆನ್ನಾಗಿದೆ, ಸ್ಟೋರಿಯಲ್ಲಿ ಟ್ವಿಸ್ಟ್ ಟರ್ನ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇಕಿಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ ಲವ್ ಸೀನ್ಸ್ ಎಲ್ಲ ತುಂಬ ಕನೆಕ್ಟಿಂಗ್ ಆಗಿದೆ ಸರ್. ಅಂಗಣ ಸರ್ ಯಾವತ್ತೂ ಟಾಪ್ ನಾಚ್. ಇವತ್ತು ಕೂಡ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಚೆನ್ನಾಗಿತ್ತು. ರಂಗಣ್ಣ ರಘುವರೇ ತುಂಬ ಇಷ್ಟ ಆದರು ನನಗೆ. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದೆ ಸರ್. ರಂಗಣ್ಣವ್ರ ಆ್ಯಕ್ಟಿಂಗು ಚೆನ್ನಾಗಿದೆ, ಸಖತ್ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ. ಲಾಸ್ಟ್ 30 ಮಿನಿಟ್ಸ್ ಔಟ್ಸ್ಟ್ಯಾಂಡಿಂಗ್. ಇಷ್ಟು ವರ್ಷದಲ್ಲಿ ಮಾಡಿರೋದು ತುಂಬ ಖುಷಿ ಇದೆ ಸರ್, ತುಂಬ ಹೆಮ್ಮೆ ಇದೆ. ನಾನು ಈ ಚಿತ್ರದಲ್ಲಿ ಸಹಾಯಕ ನಿರ್ದೇಶಕನ ಕೆಲಸ ಮಾಡೋದು ತುಂಬ ಹೆಮ್ಮೆ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಲಾಸ್ಟ್ ಕ್ಲೈಮ್ಯಾಕ್ಸು ಎಂಜಾಯ್ ಮಾಡ್ತಿರೋದಂಥ ಜನಗಳು ತುಂಬ ಖುಷಿ ಇದೆ, ತುಂಬ ಸಂತೋಷ ಆಗ್ತಿದೆ. ಹೀಗೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಸರಿಯಾಗಿತ್ತು, ಚೆನ್ನಾಗಿದೆ, ಒಳ್ಳೆ ಥ್ರಿಲ್ಲಿಂಗ್. ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಏನು ಇಷ್ಟ ಆಯಿತು ಮೇಡಮ್? ರಂಗಾಯಣ ರಘುವರ ಆ್ಯಕ್ಟಿಂಗ್ ಇಷ್ಟ. ಸರ್, ಫಸ್ಟ್ ಶೋ ಅಭಿಮಾನಿಗಳ ಜೊತೆಗೆ ಸಿನಿಮಾ ನೋಡಿದ್ವಿ, ಮೂವಿ ಟೀಮ್ ಜೊತೆಗೆ ಹೇಗೆ ಅನಿಸ್ತು? ತುಂಬ ಖುಷಿ ಆಗ್ತಾ ಇದೆ. ಇದು ಶಾಕಾಹಾರಿ ನನ್ನ ಡೆಬ್ಯೂ ಸಿನಿಮಾ. ಇದಕ್ಕೆ ಅವಕಾಶ ಸಿಕ್ಕಿದ್ದೆ ನನಗೆ ಫಸ್ಟ್ ಆಫ್ ಆಲ್ ತುಂಬ ಖುಷಿ. ಸೊ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಓವರಾಲ್ ಸೌಂಡ್ಗೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆಯಿಂದನೂ. ಎಲ್ಲರೂ ಮೆನ್ಷನ್ ಮಾಡ್ತಾ ಇದ್ದಾರೆ. ನಾನು ಈ ಟೈಮಲ್ಲಿ ನಮ್ಮ ಡೈರೆಕ್ಟ್ರು ಹಾಗೆ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದು ಥಿಯೇಟ್ರ್ನಲ್ಲೇ ಈ ಸಿನಿಮಾ ನೋಡಿ ಆ ಒಂದು ಓವರಾಲ್ ಎಕ್ಸ್ಪೀರಿಯೆನ್ಸ್ನ ಪಡಿಬೇಕು ಅಂತ ಕೇಳ್ಕೊತೀನಿ. ಸರ್, ಮೂವಿ ಸೀನ್ಸ್ಗಳಲ್ಲಿ ಮ್ಯೂಸಿಕ್ ಅಂದರೆ BGM ಎಂಜಾಯ್ ಮಾಡ್ತಿದ್ರು ವೀಕ್ಷಕರು, ಅದ್ರ ಬಗ್ಗೆ? ಇಲ್ಲ, ತುಂಬ ಖುಷಿ ಆಗುತ್ತೆ. ನಾವೇನೋ ಒಂದು ಪ್ಲ್ಯಾನ್ ಮಾಡಿ ಅದನ್ನು ಅಲ್ಲಿ ಸ್ಕ್ರೀನ್ ಮೇಲೆ ತಂದಾಗ ಜನಕ್ಕೆ ಅದು ಕನೆಕ್ಟ್ ಆಗ್ತಾ ಇದೆ ಅಂತಂದಾಗ ಅದು ತುಂಬ ಖುಷಿ ಆಗುತ್ತೆ. ಓಕೆ, ನಾವು ಮಾಡಿದ್ದು ವರ್ಕ್ ಆಗ್ತಿದೆ ಅನ್ನೋದು ಒಂದು ತುಂಬ ಖುಷಿ ಇದೆ. ಸರ್, ಇಷ್ಟು ದಿನ ಒಂದು ಅಂದರೆ ರಂಗಣ್ಣವರು ಇಷ್ಟು ದಿನ ಬೇರೆ ಕ್ಯಾರೆಕ್ಟರ್ ಅಂದರೆ ಬೇರೆ ಥರ ಮಾಡ್ತಾರೆ. ಈ ಸಿನಿಮಾದಲ್ಲಿ ಬೇರೆನೇ ಕ್ಯಾರೆಕ್ಟರ್ ಮಾಡಿದ್ದಾರೆ. ನೀವು ಅವರಿಗೆ BGM ಕೊಡಬೇಕು, ನೀವು ಹೇಗೆಲ್ಲ ಪ್ರಿಪರೇಷನ್ ಇತ್ತು? ಇಲ್ಲ, ಅದೇ ನನಗೆ ಡೆಬ್ಯೂ ಸಿನಿಮಾಗೆ ಇಂತಿಂಥ ದೊಡ್ಡ ನಟರು, ಇಷ್ಟೊಳ್ಳೆ ಆರ್ಟಿಸ್ಟ್ ಸಿಕ್ಕಿದಾಗ ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಅದರಲ್ಲೂ ಸರ್ದು ಈ ಥರ ಡಿಫ್ರೆಂಟ್ ಪಾತ್ರ ಇದ್ದಾಗ ತುಂಬ ಎಂಜಾಯ್ ಮಾಡಿಕೊಂಡು ಮ್ಯೂಸಿಕ್ ಮಾಡೋಕ್ಕೆ ಸಿಕ್ತು. ತುಂಬ ಹೊಸದು, ಅವ್ರನ್ನ ನೋಡಿದ್ರೇ ಒಂಥರ ಮ್ಯೂಸಿಕ್ ಹಾಗೆ ಹುಟ್ತಾ ಇತ್ತು ಅಂತ ಆ ಥರ ಒಂದು ಫೀಲ್ ಆಗ್ತಾ ಇತ್ತು. ಓವರಾಲ್ ಎಲ್ಲ ಆ್ಯಕ್ಟರ್ಸ್ದು ಹಾಗೆ. ನಾನು ಹೇಳಬೇಕು, ಏಕೆಂದರೆ ನನ್ನ ಡೆಬ್ಯೂ ಸಿನಿಮಾಗೆ ಒಂದು ಡೆಬ್ಯೂ ಸಾಂಗ್ ಅನ್ನೋದು ಒಂದು ಕನಸಿರುತ್ತಲ್ವ, ಅದ್ಭುತವಾದ ಒಂದು ಡೆಬ್ಯೂ ಸಾಂಗ್ ಕೊಟ್ಟಂಥ ಮಯೂರ್ ಬ್ರೋ. ಎಸ್, ಸೌಗಂಧಿಕ ಹಾಡು ಯಾರ್ಯಾರು ಹೇಳಿದ್ರು, ಏನೋ ನಮ್ಮ ಕಡೆ ಎಲ್ಲ, ಹುಬ್ಳಿ ಕಡೆ ಎಲ್ಲ, ಏನ್ಲಿ ಫಸ್ಟ್ ಹಾಡಿದಾಗ ಈ ಲೆವೆಲ್ಗೆಲ್ಲ ಮಾಡಿಬಿಟ್ರಿ, ಗಿಚ್ಚೈತೆ ಅಂತ ಹೇಳ್ತಾರಲ್ಲ. ಸೊ ಹಂಗೆ ಹೇಳಿದಾಗ ನಮ್ಮ ಕಡೆಯವರು ಆ ಥರದ್ದು ಮಾತು ಹೇಳಿದಾಗ ಹೌದು, ಆ ಒಂದು ಎಕ್ಸ್ಪೀರಿಯನ್ಸ್ಗೆ, ಆ ಒಂದು ಫಸ್ಟ್ ಸಾಂಗ್ಗೆ, ಅಂದರೆ ನೆನಪಿಟ್ಕೊಳ್ಳೋ ಫಸ್ಟ್ ಸಾಂಗ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾವು ಆ್ಯಕ್ಟಿಂಗ್ ಮಾಡುವಾಗ ಕೆಲವೊಂದಿಷ್ಟು ಇದನ್ನು ಸೀನಲ್ಲಿ ನಾವು ಆ್ಯಕ್ಟ್ ಮಾಡಿಬಿಡ್ತೀವಿ, ಬಟ್ ಆ ಮ್ಯೂಸಿಕ್ಕಿಂದ ಎತ್ತೋದಿದೆಯಲ್ಲ ಆ ಸೀನು, ಅಲ್ಲಿ ನಮ್ಮ ಪರ್ಫಾರ್ಮೆನ್ಸು ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಅದಕ್ಕೆ ಇವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಮಯೂರ್, ನಮ್ಮ ಟೀಮ್, ನಮ್ಮ ಒಂದು ಶಾಕಾಹಾರಿ ತಂಡದಿಂದ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಹಿಂಗೆ ನಮಗೆ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇರಿ. ಕನ್ನಡ ಸಿನಿಮಾ, ಕನ್ನಡ ಚಿತ್ರರಂಗಕ್ಕೆ ನಿಮ್ಮಿಂದ ತುಂಬ ದೊಡ್ಡ ಕೊಡುಗೆಗಳು ಸಿಗಲಿ ಅಂತ ಕೇಳ್ಕೊತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.